ಗೋರಕ್ಷಣೆಯ ಹೆಸರಿನಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ಹಲವು ವರ್ಷಗಳಿಂದ ನೋಡ್ತಾನೆ ಇದ್ದೀವಿ. ಅದರಲ್ಲೂ ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಗೂಂಡಾಗಳಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಅಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ ಹಿಂದುತ್ವ ಸಂಘಟನೆಗಳ ಅಬ್ಬರದ ಜೊತೆಗೆ ಪೊಲೀಸರ ನಿಷ್ಕ್ರಿಯತೆ ಅಥವಾ ಪರೋಕ್ಷ ಬೆಂಬಲ ಆತಂಕಕಾರಿಯಾಗಿದೆ. ಗೋಮಾತಾ ಕಿ ಜೈ ಅಂತ ಹೇಳ್ತಾನೆ ದುಡ್ಡು ಮಾಡೋರ, ಲೂಟಿ ಹಲ್ಲೆ ಮಾಡೋರ ದೊಡ್ಡ ಪಡೆನೇ ಇದೆ. ಗೋರಕ್ಷಣೆ ಹೆಸರಿನಲ್ಲಿ ಅಲ್ಲಿ ದೊಡ್ಡ ದಂಧೆನೇ ನಡೀತಾ ಇದೆ. ಜೊತೆಗೆ ಗೂಂಡಾಗಿರಿ ಹಿಂಸೆ ಹೆಚ್ಚುತ್ತಲೇ ಇದೆ. ಇತ್ತೀಚಿನ ಪ್ರಕರಣ ಅದಕ್ಕೆ ಮತ್ತೊಂದು ಉದಾಹರಣೆ. ಮೊನ್ನೆ ಶನಿವಾರ ಬೆಳಿಗ್ಗೆ ಅಲಿಘಡ್ನ ಹರ್ದುಬಗಂಜ್ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಅರ್ಬಾಜ್, ಅಖಿಲ್, ಖದೀಂ ಮತ್ತು ದಿಲಾವರ್ ಎಂಬ 4 ಯುವಕರು ಪಿಕಪ್ ಟ್ರಕ್ನಲ್ಲಿ ಮಾಂಸ ಸಾಗಿಸ್ತಾ ಇದ್ರು. ಅತ್ರೌಲಿ ಮಾರುಕಟ್ಟೆಯ ಕಡೆಗೆ ಅವರು ಹೋಗ್ತಾ ಇದ್ರು. ದಾರಿಯಲ್ಲಿ ಹಿಂದುತ್ವ ಸಂಘಟನೆಯ ಜನ ಟ್ರಕ್ ಅನ್ನ ನಿಲ್ಲಿಸಿ, ನೀವು ಗೋಮಾಂಸ ಸಾಗಿಸ್ತಿದ್ದೀರಿ ಅಂತ ಹೇಳಿದ್ರು. ಅಲ್ಲದೆ ಆ ಯುವಕರನ್ನ ಹೊಡೆಯೋಕೆ ಶುರು ಮಾಡಿದ್ರು. ಕೋಲು ರಾಡ್ಗಳಿಂದ ಥಳಿಸಲಾಯಿತು, ಬೂಟ್ ಕಾಲ್ನಿಂದ ಒದೆಯಲಾಯಿತು. ಒಟ್ನಲ್ಲಿ ಅವರನ್ನ ಕ್ರೂರವಾಗಿ ಥಳಿಸಲಾಯಿತು. ಆ 4 ಮಾಂಸವನ್ನ ಕಾನೂನುಬದ್ಧವಾಗಿ ತಂದಿದ್ದೇವೆ ಅಂತ ಹೇಳ್ತಾ ಕೈಗಳನ್ನ ಜೋಡಿಸ್ತಾನೆ ಇದ್ರು. ಇದು ಗೋಮಾಂಸವಲ್ಲ, ಇದು ಎಮ್ಮೆ ಮಾಂಸ, ಇದು ಕಾನೂನು ಬಾಹಿರವಲ್ಲ, ನಮಗೆ ಕಾನೂನಿನ ತಿಳುವಳಿಕೆ ಇದೆ ಅಂತ ಹೇಳಿದ್ರು ಬಿಡ್ಲಿಲ್ಲ. ಆದ್ರೆ ಅವರು ಹಾಗೆ ಕೈ ಜೋಡಿಸಿ ಕೇಳ್ಕೊಳ್ತಿದ್ರು. ಕ್ರೂರಿಗಳು ಬಿಡ್ಲಿಲ್ಲ. ಹಿಂದುತ್ವ ಗೂಂಡಾಗಳು ಅಷ್ಟಕ್ಕೆ ನಿಲ್ದೆ ಅವರ ಪಿಕಪ್ ಟ್ರಕ್ ಅನ್ನ ಉರುಳಿಸಿ ಬೆಂಕಿ ಹಚ್ಚಿದ್ರು. ಆ ಯುವಕರ ಬಟ್ಟೆಗಳನ್ನ ಹರಿದು ಕ್ರೂರವಾಗಿ ಹೊಡೆಯೋದನ್ನ ಮುಂದುವರೆಸಿದ್ರು. 4 ರಕ್ತಸ್ರಾವದಿಂದ ಕಂಗೆಟ್ಟು ಹೋಗಿದ್ರು. ಆ ನಂತರ ಪೊಲೀಸರು ಬಂದ್ರು. ಆ ನಂತರವೂ ಆ ಯುವಕರನ್ನ ಕ್ರೂರಿಗಳು ಥಳಿಸ್ತಾನೆ ಇದ್ರು. ಪೊಲೀಸರು ಇದಕ್ಕೆ ಯಾಕೆ ಅವಕಾಶ ಕೊಟ್ಟರು? ಕಡೆಗೆ ಪೊಲೀಸರು ರಕ್ತಸ್ರಾವವಾಗಿ ನರಳುತ್ತಾ ಇದ್ದ ಆ 4 ಯುವಕರನ್ನ ಆಸ್ಪತ್ರೆಗೆ ಕರೆದೊಯ್ದ್ರು. ಈಗ ನಡೆಸಿದ ಆರಂಭಿಕ ತನಿಖೆಯಲ್ಲಿ ಅದು ಎಮ್ಮೆ ಮಾಂಸ ಅಂತ ಕಂಡು ಬಂದಿದೆ. ಬಲಿಪಶುಗಳಾದ ಆರೋಪಿಗಳು ಅತ್ರೌಲಿಯಲ್ಲಿ ಮಾಂಸದ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಆ ಮಾಂಸವನ್ನ ಅವರು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಯಾವ ಸತ್ಯವನ್ನೂ ತಿಳಿಯದೆ, ಯಾವ ಪರೀಕ್ಷೆಯನ್ನೂ ಮಾಡದೆ ಅವರು ಗೋಮಾಂಸ ಸಾಗಿಸ್ತಿದ್ದಾರೆ ಅಂತ ಆರೋಪ ಮಾಡಲಾಯಿತು ಮತ್ತು ಕ್ರೂರವಾಗಿ ಅವರನ್ನ ಹೊಡೆಯಲಾಯಿತು. ಆ ಮಾಂಸವನ್ನ ಪೊಲೀಸರ ಮುಂದಿಗೆ ಹಿಂದುತ್ವ ಸಂಘಟನೆಗಳು, ಗೂಂಡಾಗಳು ಹೂತ್ ಹಾಕಿದ್ರು. ಅದು ಗೋಮಾಂಸನೋ ಅಲ್ವೋ ಅಂತ ಅವರು ಪರಿಶೀಲಿಸಲಿಲ್ಲ. ಮಾಂಸವನ್ನ ಹೆಚ್ಚಿನ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಇಂತಹ ಘಟನೆ ನಡೆದಿರುವುದು ಇದೇ ಮೊದಲಲ್ಲ. ಅಲ್ಲಿ ಕಾನೂನು ಅನ್ನೋದೇ ಇಲ್ಲವಾಗಿದೆ. ಗೋ ಹತ್ಯೆಯ ಅನುಮಾನದ ಮೇಲೆ ಥಳಿಸಲಾಗತ್ತೆ, ಹಣವನ್ನು ತೆಗೆದುಕೊಂಡ ನಂತರ ಬಿಡುಗಡೆ ಮಾಡಲಾಗತ್ತೆ. ಇಡೀ ದಂಧೆನೇ ಹೀಗೆ ನಡೀತಿದೆ. ಮಾಧ್ಯಮಗಳ ಒತ್ತಡ ಹೆಚ್ಚಾದಾಗ, ಚರ್ಚೆ ನಡೆದು ಈ ಎಲ್ಲ ವಿಷಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗೋಕೆ ಪ್ರಾರಂಭಿಸಿದಾಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ರು. ಈ ಪ್ರಕರಣದಲ್ಲಿ ಬಂಧಿತರಾದವರಲ್ಲಿ ಬಿಜೆಪಿ ಜನರು ಇದ್ದಾರೆ. ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾದ ಹೆಸರುಗಳಲ್ಲಿ ಬಿಜೆಪಿಯ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅರ್ಜುನ್ ಸಿಂಗ್ ಭೋಲು, ರಾಮ್ಕುಮಾರ್ ಆರ್ಯ, ಚೇತನ್ ಲೋಧಿ, ಶಿವಂ ಹಿಂದೂ, ರವೀಂದ್ರ ಅಲಿಯಾಸ್ ಬಂಟಿ, ಲವಕುಶ್, ಅನುಜ್ ಬೂರಾ, ವಿಜಯ್, ಗಿರೀಶ್ ಕುಮಾರ್, ಅಂಕಿತ್ ಎಲ್ಲರೂ ಆರೋಪಿಗಳಾಗಿದ್ದು, ಅವರೊಂದಿಗೆ 20 ರಿಂದ 25 ಮಂದಿ ಅಪರಿಚಿತ ವ್ಯಕ್ತಿಗಳನ್ನು ಕೂಡ ಪೊಲೀಸರು ಎಫ್ಐಆರ್ನಲ್ಲಿ ಸೇರಿಸಿದ್ದಾರೆ. ಅವರಲ್ಲಿ 3ರನ್ನ ಬಂಧಿಸಲಾಗಿದೆ. ಅವರೆಲ್ಲರೂ ಒಂದೇ ಪ್ರದೇಶದ ನಿವಾಸಿಗಳು. ಆ ಪ್ರದೇಶದ ಸರ್ಕಲ್ ಇನ್ಸ್ಪೆಕ್ಟರ್ ಅರ್ಚನಾ ಸಿಂಗ್ 3 ಆರೋಪಿಗಳನ್ನ ಬಂಧಿಸಲಾಗಿದ್ದು, ಕಾನೂನು ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ಹೇಳಿದ್ದಾರೆ. ಇತರರಿಗಾಗಿ ಇನ್ನೂ ಹುಡುಕಾಟ ನಡೀತಾ ಇದೆ. ಇದರೊಂದಿಗೆ ಹಲ್ಲೆಯಲ್ಲಿ ಭಾಗಿಯಾಗಿರುವ ಅಪರಿಚಿತ ವ್ಯಕ್ತಿಗಳನ್ನು ಕೂಡ ಗುರುತಿಸಲಾಗ್ತಿದೆ. ಗುರುತಿಸುವ ಪ್ರಯತ್ನಗಳು ನಡೀತಿದೆ. ಶೀಘ್ರದಲ್ಲೇ ಇತರ ಆರೋಪಿಗಳು ಕೂಡ ಪೊಲೀಸ್ ಕಸ್ಟಡಿಗೆ ಬರಲಿದ್ದಾರೆ. ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಆ ಯುವಕರು ಕೂದಲೆಳೆಯ ಅಂತರದಲ್ಲಿ ಸಾವಿನಿಂದ ಪಾರಾಗಿದ್ದಾರೆ. ಪೊಲೀಸರ ಮುಂದೆಯೂ ಗೋರಕ್ಷಕರೆಂಬ ಆ ಕ್ರೂರಿಗಳು ಅವರನ್ನ ಹೊಡಿತಾನೆ ಇದ್ರು ಮತ್ತು ಪೊಲೀಸರು ಮೂಕ ಪ್ರೇಕ್ಷಕರಾಗಿ ಕುಳಿತಿದ್ರು. ನಂತರ ಅವರನ್ನ ಬಿಡಿಸಿಕೊಂಡು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಈ 4 ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಮಾತ್ರವಲ್ಲದೆ ಈ 4 ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ ಅಂತ ವರದಿಯಾಗಿದೆ. ಹಲ್ಲೆಗೊಳಗಾದವರ ವಿರುದ್ಧವೇ ಯಾಕೆ ಪ್ರಕರಣ ದಾಖಲಾಗಿದೆ? ಇದಕ್ಕೆ ಉತ್ತರ ಪ್ರದೇಶ ಸರ್ಕಾರವೇ ಉತ್ತರಿಸಬೇಕು. ಈ ಗೋರಕ್ಷಕರು ಅನ್ನೋರಿಗೆ ಪೊಲೀಸರು ತಮ್ಮನ್ನ ಏನೂ ಮಾಡೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಇಂಥವರಿಂದಲೇ ಗೋ ಹತ್ಯೆಯ ಅನುಮಾನದ ಮೇಲೆ ಹಲವಾರು ಜನರ ಹತ್ಯೆ ಆಗೋಗಿದೆ. ಅದು ಖಾಸಿಂ ಕೊಲೆ ಆಗಿರಬಹುದು, ರಹಬರ್ ಪ್ರಕರಣ ಆಗಿರಬಹುದು, ಪೆಹಲು ಖಾನ್ ಪ್ರಕರಣ ಆಗಿರಬಹುದು ಅಥವಾ ಜುನೈದ್ ನಾಸೀರ್ ಪ್ರಕರಣ ಆಗಿರಬಹುದು. ಜುನೈದ್ ನಾಸೀರ್ ಪ್ರಕರಣ 2022ರ ಘಟನೆ. ಗೋರಕ್ಷಕರೆಂಬ ಹೆಸರಿನವರು ಅವರನ್ನ ಹೊಡೆದು ಅವರ ದೇಹವನ್ನ ವಾಹನದ ಜೊತೆಗೆ ಸುಟ್ಟಾಕಿದ್ರು ಮತ್ತು ಅವರೆಲ್ಲರೂ ಪೊಲೀಸ್ ಮಾಹಿತಿದಾರರಾಗಿದ್ರು. ಎಲ್ಲರೂ ಹಣ ಸಂಗ್ರಹಿಸ್ತಾ ಇದ್ರು. ಯಾರು ಹಣ ಕೊಟ್ಟರು ಹಣ ತಗೊಂಡು ಬಿಡೋದು, ಹಣ ಕೊಡದೇ ಇದ್ದಾಗ ಹಸುವಿನ ಮಾಂಸ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ತಳಿಸೋದು ನಡೆಯುತ್ತೆ. ಪೊಲೀಸರು ಬಂಧಿಸ್ತೇವೆ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿಯ ತಾರತಮ್ಯ ಅಥವಾ ಪಕ್ಷಪಾತವನ್ನ ಮಾಡುವಂತಿಲ್ಲ ಅಂತ ಪೊಲೀಸರು ಕೂಡ ಹೇಳ್ತಿದ್ದಾರೆ. ಆದರೆ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಈ ಗೋರಕ್ಷಕರು ಎಂಬ ಹೆಸರಿನ ಜನರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ? ಉತ್ತರ ಪ್ರದೇಶದ ಹಾಪುರದಲ್ಲಿ ಖಾಸಿಂನನ್ನ ಗುಂಪು ಹತ್ಯೆ ಮಾಡಲಾಯಿತು. ಗೋರಕ್ಷಕರು ಅಂತ ಕರೆಯಲ್ಪಡುವರನ್ನ ರಕ್ಷಿಸೋಕೆ ಪೊಲೀಸರು ಕಾರು ಅಪಘಾತದ ಕತೆ ಕಟ್ಟಿದ್ರು. ಇಡೀ ಪ್ರಕರಣವನ್ನ ರಸ್ತೆ ಗಲಭೆಯನ್ನಾಗಿ ಬದಲಿಸಿಬಿಟ್ರು. ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ಪೊಲೀಸರಿಗೆ ಛೀಮಾರಿ ಹಾಕಿದ್ದಾರೆ. ಎಫ್ಐಆರ್ನಲ್ಲಿ ಚೌತ್ ರಿಕವರಿ ಅಂತ ಕರೆಯಲಾಗುತ್ತೆ. ಅವರು ಗೋರಕ್ಷಣೆಯ ಹೆಸರಲ್ಲಿ ಚೌತ್ ಸಂಗ್ರಹಿಸುತ್ತಾರೆ. ಎಫ್ಐಆರ್ನಲ್ಲಿ ಅಪರಿಚಿತ ವ್ಯಕ್ತಿಗಳು ಚೌತ್ ಸಂಗ್ರಹಿಸುವ ಉದ್ದೇಶಕ್ಕಾಗಿ ವಾಹನವನ್ನ ನಿಲ್ಲಿಸಿದ್ರು ಅಂತ ಬರೆಯಲಾಗಿದೆ.
ನಂತರ ವಾಹನದಲ್ಲಿ ಕುಳಿತಿದ್ದ 4 ಕಾರಿನಿಂದ ಹೊರಗೆಳೆದ್ರು 50,000 ರೂಪಾಯಿ ಚೌತ್ ಕೊಡುವಂತೆ ಕೇಳಲಾಯಿತು. ಹಣ ಕೊಡದ ಕಾರಣ ಹೊಡೆಯಲಾಗಿದೆ. ದನದ ಮಾಂಸ ಅಂತ ಶಂಕಿಸಿದ್ರಿಂದ ಹೊಡೆದಿದ್ದಲ್ಲ, ಬದಲಾಗಿ ಹಣ ಸಿಗದೇ ಇದ್ದರಿಂದ ಹೊಡೆಯಲಾಯಿತು ಮತ್ತು ಗೋಮಾಂಸ ಸಾಗಿಸಿದ ಆರೋಪ ಮಾಡಲಾಯಿತು. ಅವರೆಲ್ಲರೂ ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಮತ್ತು ಬಿಜೆಪಿಯವರು. ಆ ಯುವಕರ ಜೇಬಿನಲ್ಲಿದ್ದ ಹಣ ಮತ್ತು ಮೊಬೈಲ್ ಫೋನ್ಗಳನ್ನು ಕೂಡ ದೋಚಲಾಯಿತು. ನಾಗರಿಕ ಸಮಾಜದಲ್ಲಿ ಏನೆಲ್ಲ ನಡೀತಿದೆ ನೋಡಿ. ಅಂತೂ ಈ ಪ್ರಕರಣದಲ್ಲಿ ಕನಿಷ್ಠ ಕ್ರಮವನ್ನಾದರೂ ಕೈಗೊಳ್ಳಲಾಗ್ತಿದೆ. ಈ ಗೂಂಡಾಗಳು ಮತ್ತೆಂದೂ ಅಂತಹ ಕೆಲಸಕ್ಕೆ ಮುಂದಾಗುವ ಧೈರ್ಯ ಮಾಡದ ರೀತಿಯಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಆದರೆ ಬಹುಶಃ ಅದು ಆಗಲಾರದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.